ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗರಿ ಗರಿಯಾದ ನಮಕ್ ಪಾರೆ. ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಸಂಜೆ ಟೈಮ್ ಸ್ನಾಕ್ಸ್ ಆಗು ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಲೇಟ್ ನ ಇಟ್ಕೊಂಡು ಇದಕ್ಕೆ ಒಂದ್ 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬೇಕಿದ್ರೆ ನೀವು ಮೈದಾ ಕೂಡ ಯೂಸ್ ಮಾಡಬಹುದು, ಗೋಧಿ ಹಿಟ್ಟು ಬೆಸ್ಟ್ ಅನ್ಸುತ್ತೆ. 1/4 ಕಪ್ ಅಷ್ಟು ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ರವೆನಾದ್ರೂ ಯೂಸ್ ಮಾಡಬಹುದು, ಮೀಡಿಯಂ ರವೆ ಆದ್ರೂ ಬೇಕಿದ್ರೆ ಯೂಸ್ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನನ್ನ ಹಾಕೊಳ್ಳಿ. ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದೀನಿ. ಇದ್ರೆ ಬೇಕಿದ್ರೆ ನೀವು ಕಪ್ಪು ಎಳ್ಳು ಕೂಡ ಯೂಸ್ ಮಾಡಬಹುದು, ಏನಿಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೋತಾ ಇದೀನಿ. ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ, ಅವಾಗ ಸ್ಮೆಲ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತೆ ಅರ್ಧ ಕಪ್ ಅಷ್ಟು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಹಾಕೋತಾ ಇದೀನಿ. ಹಾಕೊಂಡ್ಮೇಲೆ ಇದಕ್ಕೆ ಇವಾಗ ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಒಂದ್ಸಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ 1/4 ಕಪ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ. ತುಪ್ಪನ ಕರಗಿಸಿ ಹಾಕೋತಾ ಇದೀನಿ. ಇಲ್ಲಾಂದ್ರೆ ತುಪ್ಪ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ಬೇಕಿದ್ರೆ ಎಣ್ಣೆನೂ ಕೂಡ ಬಿಸಿ ಮಾಡಿ ಹಾಕೋಬಹುದು. ಹಾಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಕೈಯಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ. ತಣ್ಣೀರ ಯೂಸ್ ಮಾಡಿ ಕಲ್ಸ್ಕೊಂಡ್ರು ನಡೆಯುತ್ತೆ. ಒಂದೇ ಸಲ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಚಪಾತಿ ಎಲ್ಲ ಯಾವ ರೀತಿಯಾಗಿ ಇಟ್ಟು ಕಲಿಸ್ತೀವೋ ಅದೇ ರೀತಿಯಾಗಿ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಗಟ್ಟಿಯಾಗಿ ಕಲಸಿ ಬೌಲ್ ನ ಮುಚ್ಚಿಟ್ಟು ಒಂದ್ 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ಬೇಕಿದ್ರೆ ನೀವು ಇದನ್ನ ಫ್ರಿಡ್ಜ್ ನಲ್ಲೂ ಕೂಡ ಇಡ್ಬೋದು ಹಿಟ್ಟನ್ನ. ಇವಾಗ ನೋಡಿ, ಒಂದ್ 10 ನಿಮಿಷ ಆಗಿದೆ. ಮತ್ತೆ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಒಂದ್ 2-3 ಸಲ ಚೆನ್ನಾಗಿ ನಾದ್ಕೊಂಡು ಇದನ್ನ ಒಂದ್ 3 ಭಾಗವಾಗಿ ಮಾಡಿಟ್ಕೋತಾ ಇದೀನಿ. ನೋಡಿ, ಈ ರೀತಿಯಾಗಿ ದೊಡ್ಡ ಸೈಜ್ ಅಲ್ಲಿ ಒಂದ್ 3 ಭಾಗವಾಗಿ ಮಾಡ್ಕೊಂಡು ಇದನ್ನ ನೀಟಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಒತ್ತಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಥಿಕ್ನೆಸ್ ಇದ್ರೆ ಸಾಕು, ತುಂಬಾ ಥಿಕ್ನೆಸ್ ಬೇಡಿ. ತುಂಬಾ ತೆಳುವಾದ್ರೂ ಚೆನ್ನಾಗಿರಲ್ಲ, ತುಂಬಾ ಮಂದ ಇದ್ರೂ ಚೆನ್ನಾಗಿ ಬರಲ್ಲ. ಈ ರೀತಿಯಾಗಿ ಲಟ್ಟಿಸ್ಕೊಂಡ್ಮೇಲೆ ಒಂದ್ ಚಾಕುವಿನಿಂದ ಈ ರೀತಿಯಾಗಿ ಲೈನ್ಸ್ ಹಾಕೊಳ್ಳಿ. ನೋಡಿ, ನೀವು ಯಾವ ತರ ಡಿಸೈನ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ನೀವು ಸ್ಲೈಸ್ ಆಗಿ ಕೂಡ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನ ಇವಾಗ ನಾನು ಒಂದು ಪ್ಲೇಟ್ಗೆ ಎತ್ತಿಕೋತಾ ಇದೀನಿ. ನೋಡಿ, ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ನಮ್ಗೆ ಡಿಸೈನ್ ಅನ್ನೋದು ಬರುತ್ತೆ. ಇದನ್ನ ಎಲ್ಲವನ್ನು ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದೊಂದೇ ನಾವು ಸ್ನಾಕ್ಸ್ ನ ಇವಾಗ ಎಣ್ಣೆಲಿ ಹಾಕೋಬೇಕಾಗುತ್ತೆ. ಮೊದಲಿಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಸ್ನಾಕ್ಸ್ ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಹಿಟ್ಟು ಚೆನ್ನಾಗಿ ಬೇಯಲ್ಲ. 3-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಸ್ನಾಕ್ಸ್ ಅನ್ನೋದು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇನ್ನೊಂದ್ ಸ್ವಲ್ಪ ಒಂಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಸೈಡು ಕೂಡ ಚೆನ್ನಾಗಿ ನಾವು ಎರಡು ಕಡೆ ಸೈಡು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಈ ಕಲರ್ ಬಂದ್ರೆ ಸಾಕು. ಈಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಇದನ್ನ ಇವಾಗ ಎಣ್ಣೆನ ಸೋದಿಸ್ಕೊಂಡು ನಾವು ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಗರಿ ಗರಿಯಾದ ಬಿಸಿ ಬಿಸಿಯಾದ ನಮಕ್ ಪಾರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಟೀ ಟೈಮ್ ಜೊತೆಗೂ ಚೆನ್ನಾಗಿರುತ್ತೆ, ಮತ್ತೆ ಊಟ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವು ಇಷ್ಟಪಡ್ತೀರಾ? ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ.